ಏನಾದ್ರು ಮಾಡಬೇಕು ಅನ್ನೋ ಒಂದು ಖುಷಿನಲ್ಲಿ ಫ್ರೀಡಮ್ ಆ್ಯಪನ್ನು ನಾನು ನೋಡಿದೆ. ಅದರಲ್ಲಿ ಎಷ್ಟೋ ಥರದ ಮನೇಲೇ ಕೂತ್ಕೊಂಡು ಮಾಡೋ ಅಂಥ ಕೆಲಸಗಳಿದ್ದಾವೆ. ಮನೇಲೇ ಕೂತ್ಕೊಂಡು ಮಾಡೋಂಥದ್ದು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಅದನ್ನು ಸಬ್ಸ್ಕ್ರೈಬ್ ತಗೊಂಡೆ. ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ವೆರೈಟೀಸ್ ಮಾಡಿದ್ರಿ? ಅದು ಮನೇಲಿ ನಾನು 15ರಿಂದ 20 ವೆರೈಟಿ ಸೋಪನ್ನ ರೆಡಿ ಮಾಡ್ತಾ ಇದ್ದೀನಿ. ಒಬ್ರು ಏನಾದ್ರೂ ಪರಿಶುದ್ಧವಾಗಿ ಮಾಡ್ತಾ ಇದೀನಿ ಅಂತಂದ್ರೆ ಒಂದಷ್ಟು ಬ್ರ್ಯಾಂಡ್ಸ್ ಅವ್ರು ಹೇಳ್ತಾರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡಿ, ನಾವು ಬ್ರ್ಯಾಂಡಿಂಗ್ ಮಾಡ್ಕೊಳ್ತೀವಿ ಅಂತ. ಈ ರೀತಿ ಯಾವ್ದಾದ್ರು ಕಮ್ಯುನಿಕೇಶನ್ ಆಗಿದ್ಯಾ ಅಥವಾ ನೀವು ಎಲ್ಲಾದ್ರೂ ಕೊಡ್ತಾ ಇದೀರಾ ಸದ್ಯಕ್ಕೆ? ನಾನು ಆ ಥರ ಬೇರೆಯವ್ರಿಗೆ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದ್ರೆ ನಾನು ನನ್ನದೇ ಆದಂಥ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ದಿನದಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಿ ನೀವು? ದಿನಕ್ಕೆ ಮಿನಿಮಮ್ ಅಂತ ಹೇಳಿದ್ರು 50ರಿಂದ 60 ಸೋಪು ರೆಡಿ ಮಾಡ್ತೀನಿ. ನಾನು 100 ಸೋಪ್ ಮಾಡಿದ ದಿನ 2,000 ರೂಪಾಯಿ ಅಲ್ಲಿ ಬರುತ್ತೆ. ಅಲ್ಲಿಗೆ ತಿಂಗಳಿಗೆ 60,000 ರೂಪಾಯಿ ಲೆಕ್ಕದಲ್ಲಿ ನನಗೆ ಆದಾಯ ಇದ್ದೇ ಇದೆ. ಸೊ ಇನ್ ಒನ್ ವರ್ಡ್, ಇನ್ ಮುಂದಕ್ಕೆ ನಾವೇನಾದ್ರೂ ಫ್ರೀಡಮ್ ಆ್ಯಪ್ ಅಂತ ಹೇಳಿದ್ರೆ ಏನ್ ಹೇಳ್ಬೋದು ಮ್ಯಾಮ್? ಫ್ರೀಡಮ್ ಆ್ಯಪಿಂದ ನಮ್ಮ ಲೈಫ್ ಚೇಂಜ್ ಆಗ್ತಾ ಇದೆ, ಮೊದಲಿದ್ದಂಗಿಲ್ಲ. ಘಮ ಘಮ ಅಂತ ಇದೆ. ಸೊ ಒಂದು ಹಾಡ್ ನೆನಪಾಗ್ತಿರ್ಬೇಕಲ್ವಾ? ಘಮ ಘಮಿಸುವ. ಎಸ್ ಆಫ್ ಕೋರ್ಸ್ ಇದು ಸೋಪು. ಸೊ ಈ ಸೋಪ್ ನ ಮನೆಯಲ್ಲೇ ತಯಾರಿಸ್ತಾ ಇದ್ದಾರೆ. ಯಾರು ತಯಾರಿಸ್ತಾ ಇದ್ದಾರೆ ಏನು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಬೇಕು. ಹಾಗೆ ಒಂದು ವಿಷಯನ ಹೇಳೋದಕ್ಕೆ ಬಯಸ್ತೀನಿ, ಈಗ ತಾನೇ ಫ್ರೀಡಮ್ ನ 7 ನ ಮುಗಿಸು ನಾನು ಒಬ್ರ ಜೊತೆ ಕೂತಿದ್ದೀನಿ ಇಲ್ಲಿ. ಸೊ ಅವರು ಈ ಸೋಪ್ ನ ತಯಾರಿಸ್ತಾ ಇದ್ದಾರೆ. ಈ ಸೋಪ್ ಅಲ್ಲಿ ಇವರು ಇನೋವೇಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಹೊರಗಡೆಯಿಂದ ರಾ ಮೆಟೀರಿಯಲ್ಸ್ ತಂದು ಮಾಡೋ ಬದಲು ನಾನು ಮನೇಲೆ ಮ್ಯಾಂಗೋ ಲೀವ್ಸ್ ನ ಒಣಗಿಸ್ತೀನಿ ಮ್ಯಾಮ್, ನಾನು ಮನೇಲೆ ಮೊರಿಂಗಾ ಪೌಡರ್ ಮಾಡ್ಕೊಳ್ತೀನಿ ಮ್ಯಾಮ್ ಅಂತ ಹೇಳ್ತಾರೆ. ಸೊ ಯಾವ ರೀತಿ ಇವರ ಜರ್ನಿ ಸ್ಟಾರ್ಟ್ ಆಯ್ತು ಏನು ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ. ನಾನ್ ನಿಮ್ ಸೋನು. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಯಾಕಂದ್ರೆ ಹೊಸ ವಿಡಿಯೋ ಬಂದಿದ ತಕ್ಷಣ ನೋಟಿಫಿಕೇಶನ್ ಮಿಸ್ ಮಾಡ್ಕೊಳ್ತೀರಿ. ಸೊ ಈ ಸೋಪ್ ಮೇಕಿಂಗ್ ಅಲ್ಲಿ ಎಲ್ಲೋ ಒಂದ್ ಕಡೆ ಏನೋ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ಸೋಪ್ ಅಲ್ಲ ಪಾಯಸ ಆಗತ್ತೆ. ಸೊ ಅದಕ್ಕೂ ಮುಂಚೆ ಮೇಡಮ್ ನ ವೆಲ್ಕಮ್ ಮಾಡೋಣ. ಅವರ ಈ ಜರ್ನಿ ಹೇಗ್ ಶುರು ಆಯ್ತು ಏನಾಯ್ತು ಅಂತ ಕೇಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಊರು? ನನ್ನ ಹೆಸರು ಜಯಲಕ್ಷ್ಮಿ ಅಂತ ಹೇಳ್ಬಿಟ್ಟು ನಾನು ಹಾಸನಿಂದ ಬಂದಿರೋದು. ಹಾಸನಿಂದ. ಓಕೆ, ಏನ್ ಮಾಡ್ತಾ ಇದ್ರಿ ಮುಂಚೆ? ನಾನು ಮನೇಲಿ ಮೊದಲು ಏನಿಲ್ಲ, ಸುಮ್ಮನೆ ಹೌಸ್ ವೈಫು. ಮನೇಲಿ ಟಿವಿ ನೋಡ್ಕೊಳ್ಳೋದು ಮತ್ತು ಮಾಮೂಲಿ ಇನ್ನೇನು ಕೆಲಸ ಇರುತ್ತಲ್ಲ, ಮನೆ ಕೆಲಸ, ಅಡುಗೆ ಮಾಡೋದು, ಊಟ ಮಾಡೋದು, ತಿಂಡಿ ಮಾಡೋದು, ತಿನ್ನೋದು ಅಷ್ಟೇ. ಆಮೇಲೆ ನನಗನ್ನಿಸ್ತು ಬರೀ ಹಿಂಗೆ ಟೈಮ್ ಕಾಲಹರಣ ಮಾಡೋ ಬದಲು ಏನಾದ್ರು ಮಾಡಬೇಕು ಅನ್ನೋ ಒಂದು ಖುಷಿನಲ್ಲಿ ಫ್ರೀಡಮ್ ಆ್ಯಪನ್ನು ನಾನು ನೋಡಿದೆ. ಅದರಲ್ಲಿ ಎಷ್ಟೋ ಥರದ ಮನೇಲೇ ಕೂತ್ಕೊಂಡು ಮಾಡೋ ಅಂಥ ಕೆಲಸಗಳಿದ್ದಾವೆ, ಅದರಿಂದ ಆದಾಯ ಬರೋಂಥದ್ದು ನೋಡಿದೆ, ಖುಷಿ ಆಯಿತು. ಮನೇಲೇ ಕೂತ್ಕೊಂಡು ಮಾಡೋಂಥದ್ದು ಯಾಕೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಅದನ್ನು ಸಬ್ಸ್ಕ್ರೈಬ್ ತಗೊಂಡೆ. ಮನೆಯಲ್ಲೇ ಹರ್ಬಲ್ ಸೋಪ್ ಮಾಡೋ ಅಂಥದ್ದು ಗೊತ್ತಾಯಿತು. ತುಂಬ ಈಸಿ ಅಂತು. ಸ್ಮಾರ್ಟ್ ವರ್ಕ್ ಇದೆ, ಇದು ಹಾರ್ಡ್ ವರ್ಕ್ ಅಲ್ಲ ಆರಾಮಾಗಿ ಮಾಡ್ಕೊಂಡು ಹೋಗೋಣ ಅನ್ನೋ ಒಂದು ಇದರಿಂದ ಆಸೆಯಿಂದ ಅದನ್ನು ಕಲ್ತ್ಕೊಂಡೆ. ಪ್ರಿಯಾ ಜೈನ್ ಅಂತ ಹೇಳ್ಬಿಟ್ಟು ಮೆಂಟರು ಅದನ್ನು ನಮಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಸೋಪ್ ಮಾಡೋದನ್ನು ಯಾವ ಥರ ಹೇಗೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಚೆನ್ನಾಗಿ ಕೊಟ್ಟರು. ಅದನ್ನು ತಿಳ್ಕೊಂಡು ಮನೇಲೇ ಹರ್ಬಲ್ ಸೋಪನ್ನು ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಅದು ಮನೇಲಿ ನಾನು 15ರಿಂದ 20 ವೆರೈಟಿ ಸೋಪನ್ನ ರೆಡಿ ಮಾಡ್ತಾ ಇದ್ದೀನಿ ಇವಾಗ. 15ರಿಂದ 20 ವೆರೈಟಿ. ಓಕೆ, ನೀವು ಸ್ಟಾರ್ಟ್ ಮಾಡಿದಾಗ ಎಷ್ಟು ವೆರೈಟೀಸ್ ಮಾಡಿದ್ರಿ? ಸ್ಟಾರ್ಟ್ ಮಾಡಿದಾಗ ಮೊದಲು ಒಂದು 5 ವೆರೈಟಿ ಮಾಡಿದೆ. ಮತ್ತೆ ಇನ್ನ 15 ಆಡ್ ಆಗಿದ್ದು ಹೇಗೆ? ಜನಗಳಿಗೆ ಒಂದೇ 5 ಬರೀ 5 ಥರದ್ದು ಕೊಡೋ ಬದಲು, ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ರೀತಿ ಹರ್ಬಲನ್ನ ಯೂಸ್ ಮಾಡ್ತಾರೆ. ಯಾಕೆಂದ್ರೆ ನಾನು ಮ್ಯಾಂಗೋ ಲೀವ್ಸ್ ಇಂದ ಮಾಡೋದು ಕೆಲವರಿಗೆ ಬರಲ್ಲ ಸ್ಕಿನ್ನಿಗೆ. ಕೆಲವರು ರಕ್ತಚಂದನ್ ಕೊಡಿ ಅಂತಾರೆ, ಕೆಲವರು ಮುಲ್ತಾನ್ ಮಿಟ್ಟಿ ಕೊಡಿ ಅಂತಾರೆ, ಕೆಲವರು ತುಳಸಿ ಸೋಪ್ ಬೇಕು ಅಂತ ಹೇಳ್ತಾರೆ. ಆ ಉದ್ದೇಶದಿಂದ ಏನ್ ಮಾಡಿದೆ, ನಾನು ಹರ್ಬಲ್ಸ್ ಲಿಸ್ಟ್ ಮಾಡ್ಬಿಟ್ಟು ಜನರಿಗೆ ಯಾರ್ಯಾರಿಗೆ ಯಾವ್ಯಾವ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಅವ್ರು ಕೆಲವರು ಏನ್ ಮಾಡ್ತಾ ಇದಾರೆ, ಫೋನ್ ಮಾಡಿ ಆರ್ಡರ್ ಮಾಡ್ತಾ ಇದಾರೆ. ನನ್ಗಿಂತ ಒಂದು ಹರ್ಬಲ್ ಹಾಕ್ಬಿಟ್ಟು ನೀವು ಒಂದು 6 ಸೋಪು ನನಗೆ ಬೇಕು ಅಂತ ಹೇಳ್ಬಿಟ್ಟು ಆ ಮಿನಿಮಮ್ 5ರಿಂದ 6 ಸೋಪು ಆರ್ಡರ್ ಕೊಡ್ತಾ ಇದಾರೆ. ಇವಾಗ ಅವ್ರು ಕೇಳಿದಂತ ಹರ್ಬಲ್ ಹಾಕ್ಬಿಟ್ಟು ನಾನು ಮನೇಲೇನೆ ಸೋಪ್ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ವಾವ್, ಓಕೆ. ಈಗ ರಾ ಮೆಟೀರಿಯಲ್ಸ್ ಹೇಗೆ ಮ್ಯಾಮ್? ಎಲ್ಲಿಂದ ತರ್ತೀರಿ, ಏನ್ ಮಾಡ್ತೀರಿ? ಈಗ ಪೌಡರ್ಸ್ ಎಲ್ಲ ಮನೇಲೆ ಮಾಡ್ತಿದ್ರಿ, ಬೇಸ್ ಬಗ್ಗೆ ಹೇಗೆ? ಸೋಪ್ ಬೇಸ್ ಮಾತ್ರ ನಾನು ಹೊರಗಡೆಯಿಂದ ತರಿಸ್ಕೊತಾ ಇದ್ದೀನಿ. ಡೆಲ್ಲಿ ಮತ್ತೆ ಬಾಂಬೆಯಿಂದ ಎಲ್ಲ ತರಿಸ್ಕೊಳ್ತಾ ಇದ್ದೀನಿ ಸೋಪ್ ಬೇಸ್ ಮಾತ್ರ. ಇನ್ನು ಬಾಕಿ ಅಂತ ರಾ ಮೆಟೀರಿಯಲ್ಸ್ ಏನಿದೆ, ಕೆಲವೊಂದು ರಕ್ತಚಂದನ್ ಪೌಡ್ರು, ಮುಲ್ತಾನ್ ಮಿಟ್ಟಿ ಪೌಡ್ರು, ಇಂಥವನ್ನೆಲ್ಲ ನಾನು ಆಯುರ್ವೇದಿಕ್ ಹಾಸ್ಪಿಟ್ಲ್ಗಳಿಂದ ತರಿಸ್ಕೊತೀನಿ. ಯಾಕಂದ್ರೆ ಬೇರೆ ಕಡೆ ಅಂದ್ರೆ ಮಿಕ್ಸಪ್ ಆಗಬಾರ್ದು. ಒಂದು ರಾ ಮೆಟೀರಿಯಲ್ ಅಂತ ಹೇಳಿದ್ರೆ ಕಚ್ಚಾ ವಸ್ತು ಕರೆಕ್ಟಾಗಿ ಶುದ್ಧವಾಗಿರ್ಬೇಕು. ಅದಕ್ಕೆ ಯಾವುದೇ ಕಲಬೆರಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಆಯುರ್ವೇದಿಕ್ ಹಾಸ್ಪಿಟ್ಲಿಂದ ಕೆಲವೊಂದು ರಾ ಮೆಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀನಿ. ಇನ್ನು ಕೆಲವೊಂದು ಸರಿ ನಾನೇ ಮನೇಲಿ ಮಾಡ್ತಾ ಇದ್ದೀನಿ.
ಯಾವ್ದಂತ ಹೇಳಿದ್ರೆ ಇವಾಗ ತುಳಸಿ ಒಣಗಿಸಿ ತುಳಸಿ ಪೌಡ್ರ್ ಮಾಡ್ಕೊಳ್ಳೋ ಅಂಥದ್ದು, ನೀಮ್ ಪೌಡ್ರ್ ಮಾಡ್ಕೊಳ್ಳೋ ಅಂಥದ್ದು, ಮ್ಯಾಂಗೋ ಲೀವ್ಸ್ನ ಪೌಡ್ರ್ ಮಾಡಿಕೊಂಡು ಮತ್ತೆ ಅದನ್ನು ಸಹ ನಾನು ತುಳಸಿ ಮತ್ತೆ ಪುದೀನ ಈ ಥರ ಈ ಮನೇಲಿ ಮಾಡ್ಕೊಳ್ಳೋಂಥ ಪೌಡ್ರ್. ಆಮೇಲೆ ಫ್ರೂಟ್ಸ್ಗಳನ್ನ ನಾನು ಏನು ಮಾಡ್ತಾ ಇದ್ದೀನಿ, ಕೆಲವೊಂದನ್ನ ಒಣಗಿಸಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ, ವೆಜಿಟೇಬಲ್ಸ್ನ ಒಣಗಿಸಿ ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಇವಾಗ ಪೊಟ್ಯಾಟೊ ಸೋಪ್ ಕೇಳ್ತಾರೆ, ಇಲ್ಲ ಟೊಮೆಟೊ ಸೋಪ್ ಕೇಳ್ತಾರೆ, ಕೆಲವರು ಕ್ಯಾರೆಟ್ ಮತ್ತೆ ಪಪಾಯ ಮಿಕ್ಸ್ ಮಾಡಿ ಮಾಡ್ಕೊಡಿ ಅಂತ ಕೇಳ್ತಾರೆ. ಆ ಥರ ಸೋಪ್ ಕೇಳಿದಾಗ ಅವ್ರಿಗೆ ಯಾರ್ಯಾರು ಕಸ್ಟಮರ್ ಯಾವ ಥರ ಕೇಳ್ತಾರೆ ಆ ಥರ ಸೋಪನ್ನ ನಾನು ರೆಡಿ ಮಾಡ್ಕೊಡ್ತಾ ಇದ್ದೀನಿ. ಓಕೆ, ಸೊ ಆಕ್ಚುಲಿ ಪಬ್ಲಿಕ್ ರಿವ್ಯೂ ತಗೊಂಡು ನಂತರ ನೀವು ಈ ಸೋಪ್ಗಳನ್ನ ರೆಡಿ ಮಾಡಿ ಕೊಡ್ತಾ ಇದ್ರಿ. ಓಕೆ, ನಿಮ್ಮ ಬಿಸ್ನೆಸ್ ಪ್ಲಾನ್ ಹೇಗಿದೆ ಮ್ಯಾಮ್? ಸದ್ಯಕ್ಕೆ ಎಲ್ಲಾದ್ರೂ ಟೈಪ್ ಆಗಿದ್ರಿ? ಯಾಕಂದ್ರೆ ಒಬ್ರು ಏನಾದ್ರೂ ಪರಿಶುದ್ಧವಾಗಿ ಮಾಡ್ತಾ ಇದೀನಿ ಅಂತಂದ್ರೆ ಒಂದಷ್ಟು ಬ್ರ್ಯಾಂಡ್ಸ್ ಅವ್ರು ಹೇಳ್ತಾರೆ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ಕೊಡಿ, ನಾವು ಬ್ರ್ಯಾಂಡಿಂಗ್ ಮಾಡ್ಕೊಳ್ತೀವಿ ಅಂತ. ಈ ರೀತಿ ಯಾವ್ದಾದ್ರು ಕಮ್ಯುನಿಕೇಶನ್ ಆಗಿದ್ಯಾ ಅಥವಾ ನೀವು ಎಲ್ಲಾದ್ರೂ ಕೊಡ್ತಾ ಇದ್ದೀರಾ ಸದ್ಯಕ್ಕೆ? ನಾನು ಆ ಥರ ಬೇರೆಯವ್ರಿಗೆ ಕೊಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕಂದ್ರೆ ನಾನು ನನ್ನದೇ ಆದಂಥ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ತುಳಸಿ ಅಮ್ಮ ಅಂತ ಹೇಳ್ಬಿಟ್ಟು, ತುಳಸಿ ಅಮ್ಮ ಆರ್ಗ್ಯಾನಿಕ್ಸ್ ಅಂತ ಹೇಳ್ಬಿಟ್ಟು ನಾನು ನನ್ನ ಸೋಪಿಗೆ ಆ ಒಂದು ಬ್ರ್ಯಾಂಡ್ ನೇಮ್ ಇಟ್ಟಿದ್ದೀನಿ. ಅದು ಇವಾಗ ಸದ್ಯದಲ್ಲೇ ಎಲ್ಲ ಅಂದರೆ ಪ್ರಾರಂಭ ಮಾಡ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಅದಕ್ಕೆ ಟೈಮ್ ತೊಗೊಳ್ತಾ ಇದೆ. ಅದು ಬಂದ ತಕ್ಷಣ ನಾನು ಹೊರಗಡೆ ಮಾರ್ಕೆಟಿಂಗ್ ಆರಾಮಾಗಿ ಡೈರೆಕ್ಟಾಗಿ ನಾನೇ ಮಾಡೋಣ ಅಂತ. ನನ್ನ ಸೋಪನ್ನ ನಾನು ಡೈರೆಕ್ಟಾಗಿ ಮಾರ್ಕೆಟ್ ಮಾಡೋದ್ರಲ್ಲಿ ಇರೋ ಖುಷಿ ಬೇರೆಯವ್ರಿಗೆ ಕೊಡೋದ್ರಲ್ಲಿ ಇರಲ್ಲ. ಹಂಗಾಗಿ ನಾನೇ ಮಾಡೋಣ ಅಂತ ಹೇಳ್ಬಿಟ್ಟು ಆ ಒಂದು ಪ್ರಯತ್ನದಲ್ಲಿ ಇದ್ದೀನಿ. ಸೊ ಇದು ಆಕ್ಚುಲಿ ಬಹುಶಃ ಇದೇನು ಹಾಳಾಗಲ್ಲ, ಚಾಕ್ಲೇಟ್ಸ್ ಅದು ಇದು ತರ. ಸೊ ನೀವು ಮುಂಚೆನೆ ಮಾಡಿ ಇಡ್ತೀರಾ ಅಥವಾ ಹೇಗೆ ಆರ್ಡರ್ಸ್ ಬಂದ್ಮೇಲೆ ಮಾಡ್ತೀರಾ ಇದನ್ನ? ನಾನು ಒಂದು 20% ಅಷ್ಟೇ ಮನೇಲಿ ಮಾಡಿ ಸ್ಟಾಕ್ ಇಟ್ಕೊಂಡಿರ್ತೀನಿ. ಕೆಲವರು ಇವಾಗ ವಾಟ್ಸಪ್ಪಲ್ಲಿ ಮತ್ತೆ ಫೇಸ್ಬುಕ್ಕು ಸ್ಟೇಟಸ್ ಅಲ್ಲೆಲ್ಲ ನೋಡ್ಬಿಟ್ಟು ಆಮೇಲೆ ನಾನು ಮಾರ್ಕೆಟಿಂಗ್ ಸುಮಾರು ಕಡೆ ಇದು ಮಾಡಿರ್ತೀನಿ ಪಾಂಪ್ಲೆಟ್ಸ್ ಅಲ್ಲೆಲ್ಲ. ಅಲ್ಲಿ ಕೆಲವ್ರು ಏನು ಮಾಡ್ತಾರೆ ಅದನ್ನ ನೋಡ್ಬಿಟ್ಟು ಇವಾಗ ಫೋನ್ ಮಾಡಿ ನನಗೆ ಇಂಥ ಒಂದು ಹರ್ಬಲ್ಸ್ ಹಾಕಿ ಸೋಪ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಆರ್ಡರ್ ಕೊಡ್ತಾರೆ. ಇಲ್ಲ ಕೆಲವ್ರು ಮನೆಗೆ ಬರ್ತಾರೆ, ಗೊತ್ತಿರೋ ಅಂಥವ್ರು ಪರಿಚಯ. ಫಸ್ಟ್ ಮೊದಲೇ ಸ್ಯಾಂಪಲ್ ಕೊಟ್ಟಿರ್ತೀನಲ್ಲ, ಅವ್ರು ಉಪಯೋಗಿಸ್ಬಿಟ್ಟು ಚೆನ್ನಾಗಿ ಬರ್ತಾ ಇದೆ ನಿಮ್ಮ ಸೋಪು, ತುಂಬ ಚೆನ್ನಾಗಿ ಆಗ್ತಾ ಇದೆ, ನಮಗೆ ಸ್ಕಿನ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಮನೆಗೆ ಬಂದು ಆರ್ಡರ್ ಕೊಟ್ಟು ಹೋಗ್ತಾರೆ, ತಗೊಂಡು ಹೋಗ್ತಾರೆ ಅವರೇ ಬಂದು. ಮತ್ತೆ ಆ ಥರ ಎಲ್ಲ ಇದೆ. ಓಕೆ, ಸೊ ದಿನದಲ್ಲಿ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಿ ನೀವು? ನಾನು ದಿನಕ್ಕೆ ಒಂದು 3 ಗಂಟೆ ಅಷ್ಟೇ ಸ್ಪೆಂಡ್ ಮಾಡ್ತೀನಿ. ದಿನಕ್ಕೆ ಮಿನಿಮಮ್ ಅಂತ ಹೇಳಿದ್ರು 50ರಿಂದ 60 ಸೋಪು ರೆಡಿ ಮಾಡ್ತೀನಿ. 3 ಗಂಟೆಗೆ 60 ಅಂದ್ರೆ ಗಂಟೆಗೆ 20 ಸೋಪ್ ಮಾಡಿ? ಗಂಟೆಗೆ 20 ಸೋಪ್ ರೆಡಿ ಮಾಡ್ತೀನಿ. ಅದು ಹ್ಯಾಂಡ್ ಅಲ್ಲಿ, ಮೆಷಿನ್ ಅಲ್ಲ. ಓಕೆ, ಸೊ ಈಗ ನೀವು ಈ ಒಂದು ಜರ್ನಿ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸೋಪ್ ಮಾಡಿದ್ರಿ ಅಲ್ಲ, ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಯಾಕಂದ್ರೆ ಹೊಸದನ್ನ ಶುರು ಮಾಡಿದಾಗ ಬಹಳಷ್ಟು ಟೈಮ್ ತಗೊಳುತ್ತೆ ಮಾಡಕ್ಕೆ. ಅದೇ ಈಗ ಹೇಳ್ತಾರೆ ಏನು ಕಲಿತಾ ಕಲಿತಾ ಕೋತಿ ವಿದ್ಯೆ, ಕಲಿಬೇಕಾದ್ರೆ ಬ್ರಹ್ಮ ವಿದ್ಯೆ ಅಂತ. ಸೊ ಈ ಒಂದು ಡಿಫ್ರೆನ್ಸಿಯೇಷನ್ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಖಂಡಿತ. ನಾನು ಫಸ್ಟು ಸೋಪ್ ಮಾಡ್ಬೇಕಾದ್ರೆ ಮೋಲ್ಡ್ಸಿಗೆ ಅಂದ್ರೆ 50 ಗ್ರಾಮ್ ಮಾಡೋ ಬದಲು 30 ಗ್ರಾಮ್ ಮಾಡ್ತಾ ಇದ್ದೆ. ಸ್ಯಾಂಪಲ್ ಕೊಡ್ಬೇಕಲ್ವಾ, 50 ಗ್ರಾಮ್ ಅಂತ ಹೇಳಿದ್ರೆ ಇವಾಗ ನಮ್ಗೆ ಇದಾಗತ್ತೆ, ಲಾಸ್ ಆಗುತ್ತೆ. ನಾನೇನ್ ಮಾಡ್ತಿದ್ದೆ 30 ಗ್ರಾಮ್ ಮಾಡ್ಬಿಟ್ಟು ಸ್ಯಾಂಪಲ್, ಫ್ರೀ ಸ್ಯಾಂಪಲ್ ಕೊಡ್ತಾ ಇದ್ದೆ. ಕೆಲವರು ಈ ಸೋಪ್ ಇಷ್ಟೇ ಬರಬಾರ್ದು, ಅದೊಂದು ಸ್ವಲ್ಪ ಜಾಸ್ತಿ ದಪ್ಪ ಇರಬೇಕು, ಹಾರ್ಡ್ ಇರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ನನಗೆ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಏನು ಮಾಡಿದೆ, ಅದು ಮೋಲ್ಡ್ ಬೇರೆ ಥರದ್ದು ಮತ್ತೆ 90 ಗ್ರಾಮಿಂದು ಮೋಲ್ಡ್ ತರಿಸ್ಕೊಂಡು ಅದರಲ್ಲೆಲ್ಲ ಜಾಸ್ತಿ ಪೋರ್ ಮಾಡಿ ಮೆಲ್ಟ್ ಮಾಡಿ ಅದೇ ರೆಡಿ ಮಾಡೋಕ್ಕೆ ಶುರು ಮಾಡ್ಕೊಂಡೆ. ಆಮೇಲೆ ಕೆಲವರು ಫಸ್ಟು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಸ್ಮೂತ್ ಇದೆ ಅಂತಿದ್ರು, ಹಾರ್ಡ್ ಬರಬೇಕು ಅಂತ. ಅದು ಹಾರ್ಡ್ ಬರ್ಲಿಕ್ಕೆ ಏನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಇದೆಲ್ಲ ತಿಳ್ಕೊಂಡು ಇವಾಗ ಸೋಪ್ ಹಾರ್ಡ್ ಬರಲಿಕ್ಕೆ ಅದು ಟ್ರೈ ಮಾಡ್ತಾ ಇದೀನಿ. ಬರ್ತಾ ಇದೆ, ಸೋಪ್ ಚೆನ್ನಾಗಿ ಬರ್ತಾ ಇದೆ. ಇವಾಗ ಜನರಿಗೆ ಇಷ್ಟ ಆಗಿದೆ, ತಗೊಳ್ತಾ ಇದ್ದಾರೆ. ಎಲ್ಲರೂ ಕೋಕೋನಟ್ ಮಿಲ್ಕ್ ಸೋಪ್ ಮನೇಲೆ ಮಾಡ್ಕೊಡ್ತೀರಿ, ಕಾಯಿ ಊರಿಂದ ಇರುತ್ತೆ, ನೀವೇ ತಗೊಬಂದು ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕೆಲವರು ಕೋಕೋನಟ್ ಮಿಲ್ಕ್ ಸೋಪ್ನ ಮನೇಲೆ ಬಂದು ಮಾಡಿಸ್ಕೊಂಡು ತಗೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಗೇನೀಗ ಫ್ರೆಶ್ ಆಯಿಲ್ ಇತ್ತು, ಈಗ ಸೋಪ್ ಆಗೋಗಿದೆ, ಈಗ ಫ್ರೆಶ್ ಆಗಿ ನಮಗ್ ಮಾಡ್ಕೊಡಿ ಅಂತ. ಸೂಪರ್. ಸೊ ಈ ರೀತಿಯಾಗಿ ಸ್ಕಿನ್ ಕೇರ್ ಕೂಡ ಆಗ್ತಾ ಇದೆ, ಜೊತೆಲಿ ಒಂದು ಹರ್ಬಲ್ ಸೋಪ್ಸ್ ಏನಿದೆ ನಾವು ಅದನ್ನ ಎನ್ಕರೇಜ್ ಮಾಡ್ತಾ ಇದ್ವಿ ಕೂಡ. ಓಕೆ, ಈಗ ನಿಮ್ಮ ಒಂದು ಸದ್ಯಕ್ಕೆ ಯಾವ ರೀತಿಯಲ್ಲಿ ನಡೀತಾ ಇದೆ? ಯಾಕಂದ್ರೆ ನಿಮ್ಮ ಬಿಸ್ನೆಸ್ ಈಗ ಫ್ರೆಂಡ್ ಸರ್ಕಲ್ ಅಥವಾ ಮೌತ್ ಪಬ್ಲಿಸಿಟಿ ಮೇಲೆ ನಡೀತಾ ಇದೆ. ಸೊ ಎಷ್ಟು ಹಣ ಅಟ್ಲೀಸ್ಟ್ ಸ್ಟಾರ್ಟ್ ಆಗಿದ್ಯಾ ಗಳಿಕೆ? ಆಗಿದ್ರೆ ಮುಂದಿನ ಪ್ಲಾನ್ ಏನು? ಈಗ ಎಷ್ಟಿದೆ ಸದ್ಯಕ್ಕೆ? ನನಗೆ ಇವಾಗ ಪ್ರತಿದಿನ ನಾನು ಒಂದು 100 ಸೋಪ್ ನಾನು ಮಾಡಿದ್ರೆ, ನಾನು ಇವಾಗ ಅಷ್ಟು ಮಾಡ್ತಾ ಇಲ್ಲ, 100 ಸೋಪ್ ಮಾಡಿದ್ರೆ ಖಂಡಿತ ದಿನಕ್ಕೆ 2000 ರೂಪಾಯಿ ಆದಾಯ ಇದೆ. ದಿನಕ್ಕೆ 2000 ರೂಪಾಯಿ. ಆದ್ರೆ ನಾನು ಮಿನಿಮಮ್ 50 ಸೋಪ್ ರೆಡಿ ಮಾಡ್ತಾ ಇದ್ದೀನಿ. 50 ಸೋಪಿಂದ 1000 ರೂಪಾಯಿ ಅಂತೂ ನನಗೆ ಕಂಪಲ್ಸರಿ ಇದೆ. ತಿಂಗಳಿಗೆ 30,000 ರೂಪಾಯಿ. ನಾನು 100 ಸೋಪ್ ಮಾಡಿದ ದಿನ 2000 ರೂಪಾಯಿ ಅಲ್ಲಿ ಬರುತ್ತೆ, ಅಲ್ಲಿಗೆ ತಿಂಗಳಿಗೆ 60,000 ರೂಪಾಯಿ ಲೆಕ್ಕದಲ್ಲಿ ನನಗೆ ಆದಾಯ ಇದ್ದೇ ಇದೆ. ಓಕೆ, ಸೊ ಎಷ್ಟು ಮಾಡ್ಬೇಕು ಅಂತ ಪ್ಲಾನ್ ಇದೆ ಮ್ಯಾಮ್ ನಿಮ್ಗೆ? ಅದನ್ನ ನೀವು ಈಗ ಬ್ರ್ಯಾಂಡ್ ಮಾಡಿದ್ರೆ ಸ್ಟೋರ್ ಇಡ್ಬೇಕು ಅಂತಿದ್ದೀರಾ, ಆನ್ಲೈನ್ ಅಥವಾ ಎಲ್ಲಾ ಕಡೆ ಇರ್ತೀರಾ? ನಿಮ್ಮ ವ್ಯೂ ಏನಿದೆ? ನಾನು ಒಂದು ಇಬ್ರಿಗೇನಾದ್ರೂ ಕೆಲಸ ಕೊಡ್ಲೇಬೇಕು ಅನ್ನೋ ಒಂದು ಆಸೆ ಇದೆ. ಇಬ್ರಿಗಾದ್ರೂ ಕೆಲಸ ಕೊಟ್ಟು ಅವ್ರ ಜೀವನಕ್ಕೆ ಒಂದು ದಾರಿ ಮಾಡಬೇಕು ಅನ್ನೋ ಒಂದು ಆಸೆ ಇದೆ.
ಹಂಗಾಗಿ ಅಮೆಝಾನು, ಫ್ಲಿಪ್ಕಾರ್ಟ್ ಈ ಥರ ಯಾವುದು ಆನ್ಲೈನ್ ಶಾಪಿಂಗ್ ಮಾಲ್ಗಳು ಇರ್ತಾವಲ್ಲ, ಆ ಥರದಲ್ಲಿ ನಾನು ಏನು ಮಾಡ್ಬೇಕು, ಸೋಪನ್ನ ಅವರಿಗೆ ಡೈರೆಕ್ಟಾಗಿ ಸೇಲ್ ಮಾಡೋಣ ಅನ್ನೋ ಒಂದು ಇಂಟೆನ್ಷನ್ ಇದೆ. ಆ ಒಂದು ಇದ್ರ ಮೇಲೆ ಸೋಪನ್ನ ಮನೆಯಲ್ಲೇ ಜಾಸ್ತಿ ಇನ್ನೂ ನಾನೇನು 100 ಅಂತ ಅಂದ್ಕೊಂಡಿದ್ದೀನಿ, ಅದನ್ನ ಮತ್ತೆ ಡಬಲ್ ಮಾಡೋಂಥ ಚಾನ್ಸಸ್ಸು ಸಹ ಇದೆ. ಸೊ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್. ಯಾಕಂದ್ರೆ ನೀವು ಏನ್ ಅನ್ಕೊಂಡಿದ್ರಿ, ನೀವೊಂದು ಸ್ಟಾರ್ಟ್ ಮಾಡಿದ್ರಿ, ನಾನು ಇಷ್ಟು ಆದಾಯವನ್ನ ಗಳಿಸ್ತಾ ಇದ್ದೀನಿ, ಮುಂದಕ್ಕಿನ್ನ ಹೆಚ್ಚು ಮಾಡ್ಬೇಕು, 4 ಜನಕ್ಕೆ ಕೆಲಸ ಕೊಡ್ಬೇಕು ಅಂತ ಏನ್ ಹೇಳಿದ್ರಿ, ಖಂಡಿತವಾಗಿ ಈ ಥಾಟ್ ಪ್ರಾಸೆಸ್ಸೇ ಮತ್ತೊಬ್ಬರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ನಾವ್ ಎಲ್ಲ ಅಂತೀವೋ ಅಲ್ಲಿ ಬಹುಶಃ ದೇವರ ಒಂದು ಹರಕೆ ನಮ್ಮ ಮೇಲೆ ಇರುತ್ತೆ, ಒಂದು ಆಶೀರ್ವಾದ ಸಿಗುತ್ತೆ. ಜೊತೆಲಿ ನಿಮ್ಮ ಕಷ್ಟ, ನಿಮ್ಮ ಪ್ರಯತ್ನಗಳು ನಿಮ್ಮ ಕೈ ಹಿಡಿಯುತ್ತೆ. ಅದು ಈಗಾಗಲೇ ನೋಡ್ತಾ ಇದೀವಿ ನಾವು. ಸೊ ನಿಮಗೆ ನಮ್ಮ ಫ್ರೀಡಮ್ ಆಪ್ ಇಂದ ಸಹಾಯ ಯಾವ ರೀತಿಲಿ ಆಯ್ತು, ನಾಲೆಡ್ಜ್ ಬೆಳೆಸೋದ್ರಲ್ಲಿ ಯಾವ ರೀತಿ ಹೆಲ್ಪ್ ಆಯ್ತು ಅಂತ ಹೇಳೋದಾಯ್ತು ಅಂತಂದ್ರೆ ಏನ್ ಹೇಳ್ತೀರಿ ಮ್ಯಾಮ್? ಫ್ರೀಡಮ್ ಆ್ಯಪಿಂದ ನಂಗೆ ಬೆನಿಫಿಟ್ ಆಗಿದೆ. ಯಾಕಂದ್ರೆ ನಾನು ಸುಮ್ಮನೆ ಕಾಲಹರಣ ಮಾಡ್ತಾ ಇದ್ದಂಥೋಡು ಫ್ರೀಡಮ್ ಆ್ಯಪ್ ಪರಿಚಯ ಆದಮೇಲೆ ನಾನು ಟಿವಿ ನೋಡೋದು ಬಿಟ್ಬಿಟ್ಟಿದ್ದೀನಿ. ಟಿವಿ ನೋಡೋದು ಬಿಟ್ಬಿಟ್ಟು ಸುಧೀರ್ ಸರ್ ಅವ್ರದ್ದು ವಿಡಿಯೋಗಳನ್ನ ನೋಡೋ ಅಂಥದ್ದು, ಫ್ರೀಡಮ್ ಆ್ಯಪಲ್ಲಿ ಏನೇನು ಕಲಿಯೋಂಥದ್ದಿದೆ ಅದ್ರ ಬಗ್ಗೆ ಗಮನ ಕೊಡ್ತಾ ಹೋಗ್ತಾ ಇದ್ದೀನಿ. ಅದರಲ್ಲಿ ಎಷ್ಟು ನಾಲೆಡ್ಜ್ ಇದೆ ಅಂತ ಹೇಳಿದ್ರೆ ನಮ್ಮ ಲೈಫ್ ಲಾಂಗ್ ನಾವು ಅದನ್ನ ನೋಡ್ತಾ ಇದ್ರೂ ಮುಗಿಯಲ್ಲ, ಅಷ್ಟೊಂದು ನಾಲೆಡ್ಜ್ ಇದೆ. ತಿಳ್ಕೊಳ್ಳೋಂಥ ವಿಷಯಗಳು ತುಂಬ ಇರುತ್ತೆ, ಒಂದಲ್ಲ ಎರಡಲ್ಲ. ಸುಮಾರು 850 ಉದ್ಯೋಗಗಳು ಅದರಲ್ಲಿ ಇರೋದ್ರಿಂದ ನಾನು ಅದು ಮಾಡ್ಲಾ ಇದು ಮಾಡ್ಲಾ ಯಾವ್ದು ಮಾಡಲಿ ಅಂತ ಹೇಳ್ಬಿಟ್ಟು ಒಂದೊಂದ್ಸರಿ ಕನ್ಫ್ಯೂಸ್ ಆಗುತ್ತೆ. ಆದ್ರೂ ಕಲಿಯಂತ ಬೇರೆ ಇವಾಗ ನೋಡಿ ನಮ್ಗೆ ಹೆಲ್ತ್ ಬಗ್ಗೆನೂ ಸಹ ಇರುತ್ತೆ, ಬರೀ ಉದ್ಯೋಗದ ಅಷ್ಟೇ ಇಲ್ಲ. ಅದರಲ್ಲಿ ನಮ್ಮ ಆರೋಗ್ಯ ನೋಡ್ಕೊಳ್ಳೋದು ಹಿಂಗೆ, ಪ್ರಾಣಾಯಾಮ ಮತ್ತು ಯೋಗ ಮಾಡೋದು ಯಾವ ಥರ ಇದೆ ಅದೆಲ್ಲ ಇರೋದ್ರಿಂದ ನಾವು ಅದನ್ನೂ ಕಲ್ತ್ಕೊಂಡು ಜೊತೆಲಿ ಆದಾಯನೂ ಮಾಡ್ಕೊಳ್ಳೋಂಥ ಒಂದು ಅವಕಾಶ ಫ್ರೀಡಮ್ ಆ್ಯಪ್ ಕೊಟ್ಟಿದೆ ಅಂತ ಹೇಳ್ಬೋದು. ಅದಕ್ಕೆ ನಾನು ಲೈಫ್ ಲಾಂಗ್ ಚಿರಋಣಿಯಾಗಿರ್ತೀನಿ ಅಂತ ನಂಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮೆಲ್ಲರ ಪ್ರೀತಿ ನಂಬಿಕೆ ಏನಿದೆ ಅದೇ ನಮಗೆ ಸ್ಫೂರ್ತಿ, ಬೇರೆ ಏನೂ ಇಲ್ಲ ಇಲ್ಲಿ. ಸೊ ಇನ್ ಒನ್ ವರ್ಡ್, ಇನ್ ಮುಂದಕ್ಕೆ ನಾವೇನಾದ್ರೂ ಫ್ರೀಡಮ್ ಆಪ್ ಅಂತ ಹೇಳಿದ್ರೆ ಏನ್ ಹೇಳ್ಬೋದು ಮ್ಯಾಮ್? ಫ್ರೀಡಮ್ ಆ್ಯಪ್ ಅಂದ್ರೆ ನಮ್ಮ ಲೈಫ್ ನಾವು ಚೇಂಜ್ ಮಾಡ್ಕೊಳ್ತಾ ಇದೀವಲ್ಲ, ಅದೇ ಖುಷಿ. ಫ್ರೀಡಮ್ ಆ್ಯಪ್ ಇಂದ ನಮ್ಮ ಲೈಫ್ ಚೇಂಜ್ ಆಗ್ತಾ ಇದೆ, ಮೊದ್ಲಿದ್ದಂಗಿಲ್ಲ. ಫ್ರೀಡಮ್ ಆಪ್ ಲೈಫ್ ಚೇಂಜ್ ಚೇಂಜ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಬಿಸ್ನೆಸ್ ಬಹಳ ಚೆನ್ನಾಗಾಗ್ಲಿ. ನಿಮ್ಮ ಒಂದು ಸಮಯವನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಿಮಗೂ ಸಹ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ನೋಡಿದ್ರಿ ಅಲ್ವಾ, ನಾವು ಅನ್ಕೊಳ್ತಾ ಇದ್ರೆ ಅನ್ಕೊಳ್ತಾನೆ ಕೂತಿರ್ತೀವಿ, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಏನಾದ್ರೂ ಮಾಡ್ಬೇಕು ಅನ್ಕೊಂಡಾಗ ಅದ್ರ ಕಡೆಗೆ ಒಂದು ಹೆಜ್ಜೆಯನ್ನ ನಾವು ಇಡ್ಬೇಕಾಗತ್ತೆ. ಸೊ ನಿಮ್ಮ ಕನಸು ಏನು, ನಿಮಗೆ ಏನ್ ಮಾಡೋದಕ್ಕೆ ಇಷ್ಟನೋ ಅದನ್ನ ದಯವಿಟ್ಟು ಮಾಡಿ, ಸುಮ್ಮನೆ ಕುತ್ಕೊಳ್ಬೇಡಿ. ಸೊ ಅದಕ್ಕೆ ಬೇಕಾದಂತಹ ಪ್ರಿಪ್ರೇಷನ್ಸ್ ನ ಕೂಡ ಮಾಡ್ಕೋಬೇಕಾಗುತ್ತೆ. ಕನಸಿದೆ ಆದ್ರೆ ನನಗೆ ಸಪೋರ್ಟ್ ಇಲ್ಲ, ಏನ್ ಮಾಡ್ಲಿ ಅಂತಂದ್ರೆ ಸಪೋರ್ಟ್ ಕೂತಿದ್ರು ಬರಲ್ಲ. ಸೊ ನಾವು ಅದ್ರ ಕಡೆ ಖಂಡಿತವಾಗ್ಲೂ ಕೆಲಸ ಮಾಡ್ಬೇಕಾಗತ್ತೆ. ಆ ಕೆಲಸ ಮಾಡಿದಾಗ ಮಾತ್ರ ಅಟ್ಲೀಸ್ಟ್ ಟ್ರೈ ಮಾಡಿದಾಗ 5% ಸಕ್ಸಸ್ ಆಗುವಂತ ಸಾಧ್ಯತೆ ಇರುತ್ತೆ. ಟ್ರೈಯೇ ಮಾಡಿಲ್ಲ ಅಂತಂದ್ರೆ ಆ ಒಂದು ಸಾಧ್ಯತೆ ಕೂಡ ಇರೋದಿಲ್ಲ, ಫೇಲ್ಯೂರೇ ನಾವಲ್ಲಿ. ಸೊ ಖಂಡಿತವಾಗ್ಲೂ ನಿಮ್ಗೆ ಏನು ಇಷ್ಟ ಅನ್ನೋ ದಯವಿಟ್ಟು ಅದನ್ನ ಕಲ್ತ್ಕೊಂಡು ನಿಮ್ಮ ಲೈಫಲ್ಲಿ ಏನಾದ್ರೂ ಒಂದು ಸಾಧನೆಯನ್ನ ಮಾಡ್ಬೇಕು ಅನ್ನುವಂತಹ ಒಂದು ಆಸೆಯನ್ನ ಇಟ್ಕೊಳ್ಳಿ. ಹಾಗೆ ನೀವು ಇನ್ನೂ ನಮ್ಮ ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೌನ್ಲೋಡ್ ಮಾಡ್ಕೊಳ್ಳಿ. ಇದ್ರಲ್ಲಿರ್ತಕ್ಕಂಥ 1000ಕ್ಕೂ ಹೆಚ್ಚು ಕೋರ್ಸ್ ನಿಮ್ಮ ಜೀವನ ದಿಕ್ಕನ್ನ ಬದಲಾಯಿಸುತ್ತೆ. ನಿಮ್ಗೆ ಯಾವ ಕೋರ್ಸ್ ಇಷ್ಟ ಅನ್ನೋ ದಯವಿಟ್ಟು ಫ್ರೀಡಮ್ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೀವು ಸರ್ಚ್ ಲಿಸ್ಟ್ ಅಲ್ಲಿ ಹೆಸರನ್ನ ಕೊಡಿ. ಅಲ್ಲಿ ಏನಾದ್ರೂ ಆ ಕೋರ್ಸ್ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ಆ ಕೋರ್ಸ್ ಇಂಟ್ರೊಡಕ್ಷನ್ ನೋಡಿ ನಂತರ ನೀವು ಕಲ್ತ್ಕೊಳ್ಬಹುದು. ಇಲ್ಲ ಅಂತಂದ್ರೆ ನಿಮ್ಗೆ ಯಾವ ರೀತಿಯಾದಂತಹ ಒಂದು ಕೋರ್ಸ್ ಬೇಕು ಅಥವಾ ಸಲಹೆ ಬೇಕು ಅನ್ನೋದನ್ನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಏನು ವಿಡಿಯೋಸ್ ಬರುತ್ತೆ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಖಂಡಿತವಾಗ್ಲೂ ನಾವು ಅದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತೀವಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ನಾನ್ ನಿಮಗ್ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತ ಆರಾಮಾಗಿರಿ. ಹರ್ಬಲ್ ಸೋಪ್ಸ್ ನ ಯೂಸ್ ಮಾಡಿ ಎಲ್ಲರೂ ನಿಮ್ಮ ಸ್ಕಿನ್ ನ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ನಾನ್ ನಿಮ್ ಸೋನು ಹೋಗಿ ಬರ್ತೀನಿ. ನಮಸ್ತೆ.